ನಮ್ಮ ಫುಡ್ ಯಾವಾಗ್ಲೂ ಇಟ್ ಶುಡ್ ಬಿ ರಿಚ್ ಇನ್ ಲಾಟ್ಸ್ ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೆಶ್ ಫ್ರೂಟ್ಸ್. ಎವ್ರಿ ಡೇ ಹ್ಯಾವಿಂಗ್ 1 egg is good for the skin. Minimum 2 liters of water in a day is good for the skin. ಸೊ ಯಾವಾಗ ನಿಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಆಗುತ್ತೋ ಇಟ್ ಇಸ್ ನಾಟ್ ಗುಡ್ ಫಾರ್ ದ ಸ್ಕಿನ್ ಆಲ್ಸೋ ಆ್ಯಂಡ್ ಬಾಡಿ ಆಲ್ಸೋ. ಹೆಲೋ, ನಾನು ಡಾಕ್ಟರ್ ಪವಿತ್ರ. ಐ ಆಮ್ ಅ ಸರ್ಟಿಫೈಡ್ ಕಾಸ್ಮೆಟಾಲಜಿಸ್ಟ್, ಡರ್ಮಟಾಲಜಿಸ್ಟ್. ಕ್ಲಿನಿಕ್ ಬಂದುಬಿಟ್ಟು ಜಯನಗರ್ 7th ಬ್ಲಾಕಲ್ಲಿದೆ. ಕ್ಲಿನಿಕ್ ಹೆಸರು ಬಂದುಬಿಟ್ಟು ಆರ್ನ ಕ್ಲಿನಿಕ್. ಸೊ ನಾರ್ಮಲ್ಲಾಗಿ ನಾವು ಯಾವ ಥರ ಡಯಟ್ ತೊಗೋಬೇಕು, ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅನ್ನೋದನ್ನ ಒಂದು ಸ್ವಲ್ಪ ನಿಮಗೆ ಟಿಪ್ಸ್ ಕೊಡ್ತೀನಿ. ಸೊ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನಮ್ಮ ಫುಡ್ ಯಾವಾಗ್ಲೂ ಇಟ್ ಶುಡ್ ಬಿ ರಿಚ್ ಇನ್ ಲಾಟ್ಸ್ ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆ್ಯಂಡ್ ಫ್ರೆಶ್ ಫ್ರೂಟ್ಸ್. ಸೊ ದ ಮೋರ್ ದ ಫ್ರೂಟ್ಸ್ ಯು ಕನ್ಸ್ಯೂಮ್, ದೀಸ್ ಕಂಟೈನ್ ವೈಟಮಿನ್ಸ್, ಮಿನರಲ್ಸ್ ಇರುತ್ತೆ. ಸೊ ಸ್ಕಿನ್ ಗ್ಲೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ವೈಟಮಿನ್ ಸಿನ ನಾವು ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಸೊ ಇಟ್ ಹೆಲ್ಪ್ಸ್ ಫಾರ್ ಸ್ಕಿನ್ ಬ್ಯಾರಿಯರ್ ಇಂಪ್ರೂವ್ಮೆಂಟ್ ಆಗುತ್ತೆ. ಜೊತೆಗೆ ಎಗ್ ಅ ಡೇ ಈಸ್ ಕಂಪ್ಲೀಟ್ ಫುಡ್. ಸೊ ನಾವು ಎಗ್ಗಲ್ಲಿ ಎಲ್ಲ ಪ್ರೋಟೀನ್ಸು, ಮಿನರಲ್ಸು ಕಂಪ್ಲೀಟ್ ಆಗಿರುತ್ತೆ. ಸೊ ದಟ್ ಈಸ್ ದ ರೀಸನ್ ವೈ ವಿ ಕಾಲ್ ಇಟ್ ಆಸ್ ಕಂಪ್ಲೀಟ್ ಫುಡ್. ಎವ್ರಿ ಡೇ ಹ್ಯಾವಿಂಗ್ 1 egg is good for the skin. ಅತ್ಯದ್ಭುತ ವಿಶಾಲವಾದ ಮ್ಯಾನೇಜ್ಡ್ ಮ್ಯಾಂಗೋವಾ ಆಲ್ಫೋನ್ಸೋ ವೆರೈಟಿಯ ಮಾವಿನ ಮರಗಳ ಫಾರ್ಮ್ ಲ್ಯಾಂಡ್ಗಾಗಿ ಹಿಂದೆ ಭೇಟಿ ನೀಡಿ. ಚನ್ನಪಟ್ಟಣ, ರಾಮನಗರ ಜಿಲ್ಲೆ, ಬೆಂಗಳೂರಿನ ಸಮೀಪದಲ್ಲಿ. ಅದು ಬಿಟ್ಟು ಎಸೆನ್ಷಿಯಲ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಮೋಸ್ಟ್ ಕಾಮನ್ಲಿ ಸೀನ್ ಇನ್ ಫಿಶ್. ಸೊ ಕನ್ಸಂಪ್ಷನ್ ಆಫ್ ಫಿಶ್ ಇಸ್ ಗುಡ್. ಅದು ಬಿಟ್ಟು ನಿಮಗೆ ಸಪ್ಲಿಮೆಂಟೇಷನ್ ಸಿಗುತ್ತೆ ವಿಚ್ ಕಮ್ ಆಸ್ ಒಮೆಗಾ ಫ್ಯಾಟಿ ಆಸಿಡ್ಸ್. ದ್ಯಾಟ್ ಈಸ್ ಆಲ್ಸೋ ಗುಡ್ ಫಾರ್ ದ ಸ್ಕಿನ್. ಎಸ್, ಅಪಾರ್ಟ್ ಫ್ರಮ್ ದಟ್ ಫ್ರೂಟ್ಸಲ್ಲಿ ಬಂದಾಗ ಇಟ್ ಕ್ಯಾನ್ ಬಿ ಬಟರ್ ಫ್ರೂಟ್ ವಿಚ್ ವಿ ಕಾಲ್ ಇಟ್ ಆಸ್ ಅವಕ್ಯಾಡೋ, ಯೋರ್ ವಾಟರ್ಮೆಲನ್, ಪಪ್ಪಾಯ, ಆಲ್ ದೀಸ್ ಆರ್ ಗುಡ್. ಬೇಸಿಕಲಿ ದೇ ಹೆಲ್ಪ್ ಟು ರೀಇನ್ಫೋರ್ಸ್ ದ ಸ್ಕಿನ್ ವಿತ್ ಅ ಹೆಲ್ದಿ ಗ್ಲೋ, ಆ ಥರ ಆಗುತ್ತೆ. ಸೊ ಆ್ಯಂಡ್ ಡ್ರಿಂಕಿಂಗ್ ಅಡಿಕ್ವೇಟ್ ಅಮೌಂಟ್ ಆಫ್ ವಾಟರ್, ಮಿನಿಮಮ್ 2 liters of water in a day is good for the skin. So you are hydrating your skin and it will be healthy and good. When we are having a deficiency of any of the vitamins ಇದ್ದಾಗ ಸ್ಕಿನ್ ಕೂಡ ಡಲ್ ಆಗ್ತಾ ಹೋಗುತ್ತೆ, ಡ್ರೈ ಆಗ್ತಾ ಹೋಗುತ್ತೆ. ಸೊ ಆಲ್ವೇಸ್ ಮೇಕ್ ಶ್ಯೂರ್ ಯು ಆರ್ ಹ್ಯಾವಿಂಗ್ ಅ ಡಯಟ್ ವಿಚ್ ಇಸ್ ಬ್ಯಾಲೆನ್ಸ್ಡ್. ಅವಾಯ್ಡ್ ಜಂಕ್ ಫುಡ್ ಅಂತ ಹೇಳ್ಬೋದು. ಬೇಸಿಕಲಿ ಇಟ್ ಕ್ಯಾನ್ ಬಿ ಯೋರ್ ಕೋಕ್, ಪೆಪ್ಸಿ, ಪಿಜ್ಜಾ, ಬರ್ಗರ್, ಇವೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಟ್ ಇಟ್ ಕಂಟೈನ್ಸ್ ಮೋರ್ ಆಫ್ ಅ ಫ್ಯಾಟ್ಸ್ ಆ್ಯಂಡ್ ಶುಗರ್. ಸೊ ಯಾವಾಗ ನಿಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಆಗುತ್ತೋ ಇಟ್ ಇಸ್ ನಾಟ್ ಗುಡ್ ಫಾರ್ ದ ಸ್ಕಿನ್ ಆಲ್ಸೋ ಆ್ಯಂಡ್ ಬಾಡಿ ಆಲ್ಸೋ. ಸೊ ಅವಾಯ್ಡ್ ದ ಜಂಕ್. ಸಿಗರೆಟ್ ಸ್ಮೋಕಿಂಗ್, ಇನ್ನೊಂದು ಬಂದುಬಿಟ್ಟು ಸಿಗರೆಟ್ ಸ್ಮೋಕಿಂಗ್. ಇದರಲ್ಲಿ ಏನಾಗುತ್ತೆ, ಒಂದು ನಿಮ್ಮದು ಏಜಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ವಯಸ್ಸಿಗಿಂತ ಜಾಸ್ತಿ ಏಜ್ ಅಂತ ಹೋಗುತ್ತೆ. ಜೊತೆಗೆ ಸ್ಕಿನ್ ಪಿಗ್ಮೆಂಟ್ ಆಗ್ತಾ ಹೋಗುತ್ತೆ. ಅದಾದಮೇಲೆ ಎಸ್, ಇಟ್ ಕ್ಯಾನ್ ಆಲ್ಸೋ ಲೀಡ್ ಟು ಡ್ರೈನೆಸ್ ಆಫ್ ದ ಸ್ಕಿನ್. ಸೊ ಅವಾಯ್ಡ್ ಸ್ಮೋಕಿಂಗ್ ಅಂತ ಹೇಳ್ತೀನಿ. ನಿಕೋಟಿನ್ ಇಸ್ ನಾಟ್ ಗುಡ್ ಫಾರ್ ದ ಸ್ಕಿನ್ ಆ್ಯಸ್ ವೆಲ್ ಆಸ್ ದ ರೆಸ್ಟ್ ಆಫ್ ದ ಬಾಡಿ. ಇನ್ನು ಅದು ಬಿಟ್ಟು ಎಸ್, ಆಲ್ವೇಸ್ ಹ್ಯಾವ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ವಾಟರ್. ಅವಾಯ್ಡ್ ಜಂಕ್. These are the 2 tips. And anything white is bad for the body. So it can be sugar, it can be maida. Please avoid these things which are not good. Dark chocolates are good enough. Yes, you can have them, but not the regular ones. ಇದು ಬಿಟ್ಟು ಪ್ಯಾಕೇಜ್ಡ್ ಫುಡ್ ಏನಿರುತ್ತೆ ಅದನ್ನ ಯಾವುದು ಕನ್ಸ್ಯೂಮ್ ಮಾಡ್ಕೋಬೇಡಿ. ಜೊತೆಗೆ ಎಸ್, ನಾವು ಈಗ ಜ್ಯೂಸಸ್ ಕನ್ಸ್ಯೂಮ್ ಮಾಡ್ಕೊತೀವಿ ಅಂದರೆ ಗೋ ವಿತ್ ದ ಫ್ರೆಶ್ ಫ್ರೂಟ್ ಜ್ಯೂಸಸ್. ಅವಾಯ್ಡ್ ಶುಗರ್ ಇನ್ ದಟ್. ಅದರ್ ದ್ಯಾನ್ ದ್ಯಾಟ್ ಕ್ಯಾಂಡ್ ಏನು ಇದಿರುತ್ತೆ ಫುಡ್ ಐಟಮ್ಸ್, ದ್ಯಾಟ್ ಶುಡ್ ಆಲ್ಸೋ ಬಿ ಅವಾಯ್ಡೆಡ್. ಸೊ ಬೇಸಿಕಲಿ ದೇರ್ ಮೇ ಬಿ ಎಸ್ ಶುಗರ್ ಫ್ರೀ ಅಂತ ಇರ್ಬೋದು, ಬಟ್ ದ್ಯಾಟ್ ಮೇ ಆಲ್ಸೋ ಕಂಟೈನ್ ಯೋರ್ ಶುಗರ್ ವಿಚ್ ಇಸ್ ನಾಟ್ ಗುಡ್ ಫಾರ್ ದ ಬಾಡಿ. ಸೊ ಬೇಸಿಕಲಿ ಅವಾಯ್ಡ್ preserved food, and your pizza, burgers, all these are called as junk food. So kindly avoid it. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.